ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಕೂಡ ಬಿ ವೈದ್ಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬೀರೇಶ್ ಹರಿಹರ. ಹಾಗೆ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು ಕೂಡ ಎಲ್ಲರಿಗೂ ಕೂಡ. ಈ ದಿನ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಧಾನ್ಯಗಳನ್ನು ತೆಗೆದುಕೊಳ್ಳೋಕೆ ಹೇಳಿದ್ದೆ. ಧಾನ್ಯಗಳನ್ನ ಇಟ್ಕೊಂಡಿದ್ರಿ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಸ್ಟೆಪ್ ಇದೆ, ಅಲ್ಲಿಗೆ ಮೂವ್ ಮಾಡಿಕೊಂಡು ಅದರ ನಂತರ ತೆರಪುಗಳನ್ನ ಮಾಡ್ಕೊಂಡು ಹೋಗೋಣ. ಯಾಕಂತಂದರೆ ಬೇಸಿಕ್ ಒಂದಿಷ್ಟು ನಿಮ್ಗೆ ಎಲ್ಲರಿಗೂ ಅವಶ್ಯಕತೆ ಇದೆ. ಮೊದಲನೇದಾಗಿ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಿರೋಂಥದ್ದು ಅಂಗೈಯಲ್ಲಿ ಆರೋಗ್ಯ ಅನ್ನೋದರಲ್ಲಿ ಈ ನಮ್ಮ ಅಂಗೈ ಏನು ಹೇಳ್ತೀವಲ್ಲ, ಇದನ್ನು ಚೈನೀಸ್ ಒಂದು ಭಾಷೆಯಲ್ಲಿ ಸುಜೋಕ್ ಅಂತ ಕರೀತಾರೆ. ಸುಜೋಕ್ ಅಂತಂತಂದರೆ ಸೂ ಅಂತಂತಂದರೆ ಹಸ್ತಗಳು, ಆಮೇಲೆ ಜೋಕ್ ಅಂತಂದರೆ ಪಾದಗಳು. ಓಕೆ, ಇದರಲ್ಲಿ ಸುಜೋಕ್ ಎರಡರಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಅದರಲ್ಲಿ ಹೆಚ್ಚಿನದಾಗಿ ನಾವು ಜೋಕಲ್ಲಿ ಕೊಡೋದಿಲ್ಲ, ಸೂವಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾಕಂತಂದರೆ ಅಂಗೈಯಲ್ಲಾದರೆ ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದರ ಅಂಗೈಯಲ್ಲಿ ಯಾವ್ಯಾವ ದೇಹದ ಭಾಗಗಳು ಬರ್ತವೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಅದನ್ನು ತಿಳ್ಕೊಳ್ಳಿ, ನಂತರ ಟ್ರೀಟ್ಮೆಂಟ್ಗೆ ಹೋಗೋಣ. ಯಾಕಂದರೆ ಟ್ರೀಟ್ಮೆಂಟಿಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ನಮಗೆ ಬೇಸಿಕ್ ಗೊತ್ತಿತ್ತಂದರೆ ಯಾವ ಅಂಗಗಳಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಯಾಕಂದರೆ ದೇಹದ ಭಾಗಗಳು ನಮಗೆ ಗೊತ್ತಾಯಿತು ಅಂತಂತಂದರೆ ಮುಂದಿನ ಟ್ರೀಟ್ಮೆಂಟ್ ಕೊಡೋಕ್ಕೆ ತುಂಬ ಸುಲಭ ಆಗುತ್ತೆ ಅಲ್ವಾ. ಈ ಒಂದು ಸುಜೋಕ್ ಅಂತ ಕಂಡುಹಿಡಿದಿದ್ದು ನಮ್ಮ ಪಾರ್ಕ್ ಜಿಯೋ ಅಂತ ಕರೀತಾರೆ ಅವರನ್ನು. ನೀವು ಯೂಶಲಿ ಗೂಗಲ್ ಸರ್ಚ್ ಮಾಡಿದರೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಸೊ ಜಸ್ಟ್ ಒಂದು ಈ ಟಾಪಿಕ್ ವೈಸಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ. ಸೊ ನಮ್ಮ ಟಾಪಿಕ್ ಬಂದ್ಬಿಡೋಣ. ಸೊ ಅಂಗೈಯಲ್ಲಿ ಆರೋಗ್ಯದಲ್ಲಿ ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ನಿಮಗೆ ಅಂಗೈಯಲ್ಲಿ ಯಾವ್ಯಾವ ದೇಹದ ಭಾಗಗಳು ಬರ್ತಂತ ತಿಳಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಇದು ನಮ್ಮ ದೇಹದ ಮುಂಭಾಗ, ಓಕೆನಾ. ಇದು ನಮ್ಮ ದೇಹದ ಹಿಂಭಾಗ. ಮುಂಭಾಗದಲ್ಲಿ ಬರೋವಂಥ ಯಾವ್ಯಾವ ಅಂಗಗಳು ಬರ್ತವೆ. ಮೊದಲನೇದಾಗಿ ಈ ಭಾಗ ಏನಿದೆಯಲ್ಲ, ಹೆಬ್ಬೆರಳು. ಈ ಹೆಬ್ಬೆರಳಿನ ಭಾಗದಲ್ಲಿ ಇದು ತಲೆಯ ಭಾಗ ನಮ್ಮದು, ಇದು ಕುತ್ತಿಗೆಯ ಭಾಗ, ಓಕೆ. ಇದು ಕತ್ತಿನ ಭಾಗ. ಕುತ್ತಿಗೆ ಅಂದರೆ ಕುತ್ತಿಗೆ ಜಾಯಿಂಟ್, ಇದು ಕತ್ತಿನ ಭಾಗ. ಇದರಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮತ್ತು ಇಲ್ಲಿ ಕಣ್ಣಿನ ಭಾಗ ಬರುತ್ತೆ, ಮಧ್ಯದಲ್ಲಿ ಮೂಗು ಬರುತ್ತೆ, ಇದರಲ್ಲಿ ಬಾಯಿ ಬರುತ್ತೆ, ಹಾಗೆ ಸೈಡಲ್ಲಿ ಬಂದ್ಬಿಟ್ಟು ಕಿವಿಗಳು ಬರುತ್ತೆ. ಹಾಗೆ ನಿಮ್ಮ ಈ ಹಸ್ತದ ಮುಂಭಾಗದಲ್ಲಿ ಈ ಎರಡು ಬೆರಳುಗಳು ಏನಿದಾವಲ್ಲ, ಕಿರು ಬೆರಳು ಮತ್ತು ಉಂಗುರ ಬೆರಳು, ಇದರಲ್ಲಿ ನಿಮಗೆ ಕಿರು ಬೆರಳು ಮತ್ತು ಈ ಒಂದು ತೋರು ಬೆರಳಿದೆಯಲ್ಲ, ತೋರು ಬೆರಳದಲ್ಲಿ ನೋಡ್ಕೊಳ್ಳಿ, ಇದು ನಿಮ್ಮ ಬಲಗೈ ಆಗುತ್ತೆ, ಇದು ನಿಮ್ಮ ಎಡಗೈ ಆಗುತ್ತೆ, ಸರಿನಾ. ಇದರಲ್ಲಿ ಮೊದಲನೇ ಜಾಯಿಂಟ್ ಬಂದ್ಬಿಟ್ಟು ನಮ್ಮ ಶೋಲ್ಡರ್ ಜಾಯಿಂಟ್. ಈ ಜಾಯಿಂಟ್ನ ಶೋಲ್ಡರ್ ಜಾಯಿಂಟ್ ಅಂತ ಕರಿತೀವಿ. ಮಧ್ಯದಲ್ಲಿರೋ ಜಾಯಿಂಟ್ ಬಂದ್ಬಿಟ್ಟು ಎಲ್ಬೋ ಜಾಯಿಂಟ್ ಅಂತ ಕರಿತೀವಿ. ಲಾಸ್ಟ್ ಜಾಯಿಂಟ್ ಬಂದ್ಬಿಟ್ಟು ರಿಸ್ಟ್ ಜಾಯಿಂಟ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲೂ ಕೂಡ ಶೋಲ್ಡರ್ ಜಾಯಿಂಟ್ ನೋಡ್ಕೊಳ್ಳಿ. ಫಸ್ಟ್ ಜಾಯಿಂಟ್ ಬಂದು ಶೋಲ್ಡರ್ ಜಾಯಿಂಟು, ಎರಡನೇ ಜಾಯಿಂಟ್ ಬಂದು ಎಲ್ಬೋ ಜಾಯಿಂಟು, ಮೂರನೇ ಜಾಯಿಂಟ್ ಬಂದು ರಿಸ್ಟ್ ಜಾಯಿಂಟು. ಹಾಗೆ ಕಾಲಿನ ಭಾಗದಲ್ಲಿ ಬಂದ್ರಿ ಅಂತಂತಂದರೆ ನಿಮಗೆ ಮೊದಲನೇದು ಬರೋದು ಹಿಪ್ ಜಾಯಿಂಟು, ಇಲ್ಲಿ ಬರೋದು ಹಿಪ್ ಜಾಯಿಂಟು, ಎರಡನೇದು ಬರೋದು ನೀ ಜಾಯಿಂಟು, ಮೂರನೇದು ಬರೋದ್ಬಿಟ್ಟು ಆ್ಯಂಕಲ್ ಜಾಯಿಂಟು. ಇದ್ರ ಮಧ್ಯದಲ್ಲಿ ಪಾದಗಳು ಬರುತ್ತೆ. ಇಷ್ಟು ತಿಳ್ಕೊಳ್ಳಿ. ಹಾಗೆ ನಾವು ಬ್ಯಾಕ್ ಸೈಡಲ್ಲಿ ಬಂದ್ವಿ ಅಂತಂತಂದರೆ ದೇಹದ ಹಿಂಭಾಗ ಅಲ್ವಾ, ಇವೆರಡು ಬೆರಳುಗಳು ಕೂಡ ನಿಮ್ಮ ಕೈಗಳ ಹಿಂಭಾಗವನ್ನು ರೆಪ್ರೆಸೆಂಟ್ ಮಾಡ್ತವೆ. ಹಾಗೆ ಇವೆರಡು ಮಧ್ಯದ ಬೆರಳುಗಳು ನಿಮಗೆ ಕಾಲಿನ ಭಾಗಗಳನ್ನು ರೆಪ್ರೆಸೆಂಟ್ ಮಾಡ್ತವೆ. ಇದರ ಜೊತೆಯಲ್ಲಿ ಇದು ನಿಮ್ಮ ಕುತ್ತಿಗೆಯ ಭಾಗ, ಅಂದರೆ ಸರ್ವೈಕಲ್ ಅಂತ ಕರಿತೀವಲ್ಲ ಆ ಭಾಗ ಇದು. ಹಾಗೆ ಜಸ್ಟ್ ಇಲ್ಲಿ ನೋಡಿ, ಇವೆರಡು ಬೆರಳುಗಳಿದಾವಲ್ಲ, ಇದ್ರ ಮಧ್ಯದಲ್ಲಿ ಇಲ್ಲಿಂದ ಶುರುವಾಗೋದು ಬಂದು ತೊರಾಸಿಕ್ ಅಂತ ಕರಿತೀವಿ. ತೊರಾಸಿಕ್ಕು ಇಲ್ಲಿಂದ ಲಂಬರ್ ಶುರುವಾಗುತ್ತೆ. ಇದ್ರ ಕೆಳಗಡೆಗೆ ಬಂದರೆ ಕಾಕಿಕ್ಸ್ ಅಂತ ಕರಿತೀವಿ ನಾವು ಇದನ್ನು. ಇದು ದೇಹದ ಹಿಂಭಾಗ, ಅಂದರೆ ಕೆಳಬೆನ್ನು ನಾವು ಹೇಳ್ತೀವಲ್ಲ ಆ ಭಾಗದ್ದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಈ ಎರಡು ಬೆರಳುಗಳ ಮಧ್ಯದಲ್ಲಿದೆಯಲ್ಲ, ಇದು ಗೈನಿಕ್ ಪಾರ್ಟು. ಹಾಗೆ ಇವೆರಡು ಬೆರಳುಗಳ ಮಧ್ಯದಲ್ಲಿ ಸ್ವಲ್ಪ ನೀವು ಈ ಥರ ಮೂವ್ ಮಾಡ್ಕೊಂಡು ಹೋದರೆ ನಿಮಗೆ ಇದೊಂದು ಕುಳಿ ಸಿಗುತ್ತೆ. ಸ್ವಲ್ಪ ಈ ಥರ ಟಚ್ ಮಾಡಿದ್ರೆ ಕುಳಿ ಸಿಗುತ್ತೆ. ಈ ಕುಳಿ ಬಂದ್ಬಿಟ್ಟು ಕಿಡ್ನಿ ರಿಫ್ಲೆಕ್ಸ್ ಅಂತ ಕರಿತೀವಿ ನಾವು, ಓಕೆನಾ. ಇದಿಷ್ಟು ತಿಳ್ಕೊಳ್ಳಿ. ಮತ್ತೆ ಸಿಗ್ತಾ ಇರೋಣ. ಎಲ್ಲರಿಗೂ ಕೂಡ ಧನ್ಯವಾದ.